Good morning, students. Welcome to your social science class. So, we are going to continue with the Azan civilization. See, when the Spanish army, which was entered the Azan civilization, that is islands in 1519 CE. See, it was a beautiful island. It's covered. It's totally beautifully. It's covered with water, and the environment is also very good. And when they entered to the city, they found three main roads. One road is going to be connected to the palace, and one road is connected to the temples, and one it is going to be a common areas. And one of them led to the palace, and second led to the temples, and another led to the pyramids. When the Spanish army which was entered to the island, they found three roads. One road is connecting to the palaces, and one is connected to the temples, and one is connected to the pyramids. See, the Azans were basically nomadic people. Azan civilization people in Adare, they were the nomadic people, and they came to the Mexico around the 30th century. And even they fight with the regional people also, basically who they are living in that island, they fight with them and they settle down. And at the time of 14th century, they took shelter on an island in the Lake of Mexico, built their city. So, local tribal people jothe fight ಮಾಡಿ, so Azan civilization people they settled down there. And then they took a new areas under their control and established their empire. ಯಾವಾಗ ಅವರಲ್ಲಿ ಬಂದು ಸೆಟ್ಲ್ ಆಗ್ತಾರೆ, ಹಾಗೆ ನಿಧಾನವಾಗಿ ಅಕ್ಕಪಕ್ಕದ ಪ್ರದೇಶಗಳನ್ನು ಗೆದ್ದುಕೊಂಡು ಸೊ ಅವರ ಒಂದು ಎಂಪೈರನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾರೆ. And the best of architecture, they were very beautiful architecture at the time. Their representation or found their buildings ಹೇಗಿದ್ರು ಅವರ ಒಂದು ಆರ್ಕಿಟೆಕ್ಚರ್ ಅಂದರೆ ಸಾಕಷ್ಟು ಬ್ಯೂಟಿಫುಲ್ ಆಗಿ ಟೆಂಪಲ್ಸ್ಗಳನ್ನು ಕರ್ವ್ ಮಾಡಿದರು. ಆ್ಯಂಡ್ ದ ಹ್ಯೂಜ್ ಟೆಂಪಲ್ಸ್ ವರ್ ಡೆಕೋರೇಟೆಡ್ ವಿತ್ ದ ಕರ್ವಿಂಗ್ಸ್. ಕೆತ್ತನೆಯನ್ನು ಮಾಡಿ ಆ ಟೆಂಪಲ್ಸ್ಗಳನ್ನು ಡೆಕೋರೇಟ್ ಮಾಡಿದರು. ಆ್ಯಂಡ್ ಈವನ್ ದೇ ಯೂಸ್ಡ್ ದ ಹೈರೋಗ್ರಾಫಿ, ಅದ್ರ ಮೇಲೆ ಸಿಂಬಲ್ಗಳನ್ನು ಯೂಸ್ ಮಾಡಿ ಆ ರಾಜನ ಬಗ್ಗೆ, ಅಲ್ಲಿ ಆಡಳಿತ ಮಾಡಿದವ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಬರೆದಿದ್ರು. And trade, especially even the Azan civilization people, they had the trade with the neighboring country people also. And at that time they are not used the animals to carry the things, but the people only they are carry the loads, heavy loads, and the soldiers were giving protection to them. ನೋಡಿ, ಆ ಒಂದು ಸಿವಿಲೈಸೇಷನ್ ಟೈಮಲ್ಲಿ ಅವರು ತಮ್ಮ ಪ್ರದೇಶವನ್ನು ಬಿಟ್ಟು ಅಕ್ಕಪಕ್ಕದ ಪ್ರದೇಶಗಳಿಗೂ ಸಹ ತಮ್ಮ ಬೆಳೆದಿರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡು ಹೋಗ್ತಾಯಿದ್ರು. ಬಟ್ ಅವಾಗ ಅವರಲ್ಲಿ ಅನಿಮಲ್ಸನ್ನು ಯೂಸ್ ಮಾಡಿ ಕ್ಯಾರಿ ಮಾಡೋ ನಾಲೆಡ್ಜ್ ಗೊತ್ತಿರಲಿಲ್ಲ. ಮನುಷ್ಯರೇ ಬೆನ್ನಿನ ಮೇಲೆ ಹೊತ್ಕೊಂಡು ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ತಾಯಿದ್ರು. ಆ್ಯಂಡ್ ಸೋಲ್ಜರ್ಸ್ ಆರ್ ಗಿವಿಂಗ್ ಪ್ರೊಟೆಕ್ಷನ್. ಯಾರಾದರೂ ಬಂದು ಅವ್ರ ಹತ್ರ ಇರುವ ಆಹಾರ ಪದಾರ್ಥಗಳನ್ನು ಕಿತ್ಕೊಂಡ್ಬಿಡ್ತಾರೇನೋ ಅಂತೇಳಿ ಸೋಲ್ಜರ್ಸು ಪ್ರೊಟೆಕ್ಷನ್ ಕೊಡ್ತಾಯಿದ್ರು. ಆ್ಯಂಡ್ ಈವನ್ the people who living in far away, even they are using some boats to sell their crops. ಅಂದರೆ ಅಲ್ಲಲ್ಲಿರುವಂಥ ಐಲ್ಯಾಂಡ್ಗಳಲ್ಲಿ ಏನು ಉಳುಮೆ ಮಾಡ್ಕೊಂಡಿದ್ರಲ್ಲ, ಅಲ್ಲಿಂದ ಆಹಾರ ಪದಾರ್ಥಗಳನ್ನು ತರೋದಕ್ಕೆ ಹಡಗುಗಳನ್ನು ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ದ ಅಜನ್ಸ್ ಯೂಸ್ಡ್ ದೇರ್ ವೆಲ್ತ್ ಟು ಪವರ್ ದ ಮೇಕ್ ಲಕ್ಸುರಿಯಸ್ ಲೈಫ್. ಸೊ ಸಾಕಷ್ಟು ಟ್ರೇಡ್ ಇತ್ತು, ಒಳ್ಳೊಳ್ಳೆ ಕ್ರಾಪ್ಸ್ ಬೆಳೀತಾಯಿದ್ರು, ಮೇಸ್ ಚೆನ್ನಾಗಿ ಬೆಳೀತಾಯಿದ್ರು. ಹಾಗಾಗಿ ತುಂಬಾ ಲಕ್ಸುರಿಯಸ್ ಲೈಫನ್ನು ಮಾಡ್ತಾಯಿದ್ರು. ಎಸ್ಪೆಷಲಿ ದ Kings lived in magnificent palaces, and the officers also they lived at a burnt bricks houses and stone houses. ಸೊ ಅಜನ್ ಇದರ ಪೀಪಲಲ್ಲಿ ತುಂಬ ಶ್ರೀಮಂತರಿದ್ದರು. ಸೊ ದೊಡ್ಡ ದೊಡ್ಡ ಪ್ಯಾಲೇಸ್ಗಳನ್ನು ಕಟ್ಕೊಂಡು ವಾಸ ಮಾಡ್ತಿದ್ರು. ಆ್ಯಂಡ್ ಆಫೀಸರ್ಸ್ ದೇ ಲಿವ್ಡ್ ಅಟ್ ಎ ಬ್ರಿಕ್ಸ್ ಹೌಸ್ ಆ್ಯಂಡ್ ಸ್ಟೋನ್ ಹೌಸಸ್. ಆ್ಯಂಡ್ ದ ಕಾಮನ್ ಪೀಪಲ್ ಆ್ಯಂಡ್ ದ ಪೀಸೆಂಟ್ಸ್ ವರ್ ದೇ ಲಿವ್ಡ್ ಇನ್ ಎ ಹಟ್ಸ್. ಆ್ಯಂಡ್ ದ ಸ್ಮಾಲ್ ಐಲ್ಯಾಂಡ್ಸ್ ವರ್ ಅರೌಂಡ್ ಸಿಟೀಸ್. ಅಲ್ಲಲ್ಲಿ ಸಿಟಿ ಅಕ್ಕಪಕ್ಕ ಅಲ್ಲಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ಗಳಿದ್ವು. ಅಷ್ಟೇ ಸಣ್ಣ ಸಣ್ಣ ಐಲ್ಯಾಂಡ್ಗಳಲ್ಲಿ ಒಂದು 5 to 10 ಪೀಪಲ್ಸ್ ಹೌಸಸಲ್ಲಿ ವಾಸ ಮಾಡ್ತಾ ಇರ್ತಾಯಿದ್ರು. ಆ್ಯಂಡ್ ಆ ಒಂದು ಐಲ್ಯಾಂಡ್ಗಳನ್ನು ಕ್ಲೀನ್ ಮಾಡ್ಕೊಂಡು ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಾಗಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ದ ಅಫಿಷಿಯಲ್ಸ್ ಯೂಸ್ ಟು ಲಿವ್ ಇನ್ ಹೌಸಸ್ ಬಿಲ್ಟ್ ಆಫ್ ಸ್ಟೋನ್ ಆ್ಯಂಡ್ ಬರ್ಚ್. ಆ್ಯಂಡ್ ಪೀಪಲ್ ವರ್ ಟ್ರೈನ್ಡ್ ಇನ್ ಎ ಆರ್ಟ್ ಆ್ಯಂಡ್ ಈವನ್ ದ ವಾರ್ ಫೀಲ್ಡ್. ಸೊ ಕಾಮನ್ ಪೀಪಲ್ಗೂ ಸಹ ವಾರ್ ಮಾಡುವಂತಹ ಟ್ರೈನಿಂಗನ್ನು ಕೊಟ್ಟಿದ್ರು. ಏನಾದರೂ ಎಮರ್ಜೆನ್ಸೀಸ್ ಬಂದರೆ, ಸೋಲ್ಜರ್ಸ್ಗಳು ಶಾರ್ಟೇಜ್ ಆದರೆ ಕಾಮನ್ ಪೀಪಲ್ನು ಸಹ ಅವರು ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ರು. ಆ್ಯಂಡ್ ಅಜನ್ಸ್ ವರ್ ವರ್ಷಿಪ್ಡ್ ಆಫ್ ನೇಚರ್. ಅವರು ಪ್ರಕೃತಿಯನ್ನು ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಎಸ್ಪೆಷಲಿ ದೇ ಟ್ರೈ ಟು ಪ್ಲೀಸ್ ಗಾಡ್ ಇನ್ ಎ ಮೆನಿ ವೇಸ್. ಒನ್ ಆಫ್ ದೆಮ್ ವಾಸ್ ಹ್ಯೂಮನ್ ಸ್ಯಾಕ್ರಿಫೈಸ್. ಸೊ ಅಜನ್ ಸಿವಿಲೈಸೇಷನ್ ಪೀಪಲ್ ಏನು ಮಾಡ್ತಾಯಿದ್ರು, ನೇಚರ್ ಗಾಡ್ಗಳನ್ನು ಅಂದರೆ ರೈನ್, ಮೂನ್,
ವಾಟರ್, ಮೌಂಟೇನ್ಸ್, ಸನ್ ಗಾಡ್, ಮೂನ್ ಆ ಥರ ಮಾಡ್ತಾಯಿದ್ರು. ಆ್ಯಂಡ್ ಆ ದೇವರುಗಳ ಕೃಪೆಯನ್ನು ಪಡೆಯೋದಕ್ಕೆ ಹ್ಯೂಮನ್ ಸ್ಯಾಕ್ರಿಫೈಸಸ್ನ ಮಾಡ್ತಾಯಿದ್ರು. ಅದನ್ನು ನಾವು ಮೇಯ್ನಾಗಿ ನೋಡಬಹುದು. ಆ್ಯಂಡ್ ಆಸ್ ದ ಅಸೆನ್ಸ್ ಗಾಡ್ಸ್ ದೆ ಬಿಲೀವ್ಡ್ ದಟ್ ವೆನ್ ದ temple or pyramid of technocians was dedicated and the 20,000 prisoners were sacrificed. ಸೊ ಅವರ ಪಿರಮಿಡ್ಗಳು ಟೆಂಪಲ್ಗಳನ್ನು ಕಟ್ಟಿಸೋ ಟೈಮಲ್ಲಿ 20,000 ಪ್ರಿಸರ್ಸ್ನ ಸ್ಯಾಕ್ರಿಫೈ ಮಾಡಿದ್ದಾರೆ. ತಮ್ಮ ಬೇಡಿಕೆಗಳು ಈಡೇರಬೇಕು ಅಂತೇಳಿ ಹ್ಯೂಮನ್ ಸ್ಯಾಕ್ರಿಫೈಸ್ ಮಾಡಬೇಕಿತ್ತು. ಹಾಗಂತ ಅವರೇನೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಸ್ಯಾಕ್ರಿಫೈ ಮಾಡ್ತಿದ್ರು, ಅವ್ರು ಹೆಂಡ್ತಿನೋ ಅಥವಾ ಮಕ್ಕಳನ್ನ ಅಲ್ಲ. ಯುದ್ಧದಲ್ಲಿ ಸೋತು ಏನು ಸಿಕ್ಕಿರ್ತಾರಲ್ಲ ಪ್ರಿಸನರ್ಸ್, ಅವ್ರನ್ನ ತೊಗೊಂಬಂದು ಬಲಿ ಕೊಡ್ತಾಯಿದ್ರು. ಹಾಗೆ 20,000 ಜಾಸ್ತಿ ಜನನ ಅಲ್ಲಿ ಬಲಿ ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ಸನ್ನು ನಾವು ನೋಡಬಹುದು. And the Spanish army, which was advanced under the leadership of Hernán Cortés at the time of 1517, is said is a cause of cultural defeat too. ಯಾವಾಗ ಸ್ಪ್ಯಾನಿಷ್ನವರು ಆ ಒಂದು ಸಿವಿಲೈಸೇಷನ್ ಮೇಲೆ ದಾಳಿ ಮಾಡ್ತಾರೆ, ಆವಾಗ ಸಂಪೂರ್ಣವಾಗಿ ಅಜನ್ ಸಿವಿಲೈಸೇಷನ್ನು ನಾಶ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸಿವಿಲೈಸೇಷನ್ ಈಸ್ Inca civilization. See, the Inca Empire, which has flourished at the time of 15th to 16th century. See, not only they are settled down, and even the Peru, see, Ecuador, Chile, and see, Argentina, they are all also started their civilization in that places. See, the Inca Empire continued the old culture since the Incas did not know writing, and we are not going to get the information about the Inca civilization. ಯಾಕಂದರೆ ಇಂಕಾ ಸಿವಿಲೈಸೇಷನ್ ಪೀಪಲ್ಗೆ ರೀಡಿಂಗ್ ಮತ್ತು ರೈಟಿಂಗ್ ಗೊತ್ತಿರಲಿಲ್ಲ. ಹಾಗಾಗಿ ದೇ ಆರ್ ನಾಟ್ ಕ್ರಿಯೇಟೆಡ್ ದೇರ್ ಹಿಸ್ಟ್ರಿ. ಹಾಗಾಗಿ ನಮ್ಗೆ ಅವ್ರ ಬಗ್ಗೆ ತುಂಬಾ ಶಾರ್ಟ್ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ. ಸಿ, ಟುಪ್ಯಾಕ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೀಡರ್. ಟುಪ್ಯಾಕ್ ಅನ್ನುವಂಥ ಸಮಯದಲ್ಲಿ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೀಡರ್. ಅಂಡರ್ ಹಿಸ್ ಲೀಡರ್ಶಿಪ್ ದ ಇಂಕಾ ಸಿವಿಲೈಸೇಷನ್ ಫ್ಲೋರಿಶ್ಡ್ ವೆರಿ ವೆಲ್. See, at the time of his rule, he descendants the worked to establish an empire, but in 1532, a Spanish army of only 200 men, they defeated the Inca civilization. At the time of Tupac, ತುಂಬನೇ ಚೆನ್ನಾಗಿ ಇಂಕಾ ಸಿವಿಲೈಸೇಷನ್ನು ಡೆವಲಪ್ ಆಗಿತ್ತು. ಎಲ್ಲಿ ನೋಡಿದ್ರು ಅಲ್ಲಿ ಆರ್ಮಿ ಮಾಡಿದ್ರು, ಪ್ಯಾಲೇಸಸ್ ಮಾಡಿದ್ರು, ಅಗ್ರಿಕಲ್ಚರಲ್ಲಿ ಡೆವಲಪ್ ಆಗಿತ್ತು, ಎವ್ರಿಥಿಂಗ್ ಇಸ್ ಗುಡ್. ಬಟ್ ಅಟ್ ದ ಟೈಮ್ ಆಫ್ ಸ್ಪ್ಯಾನಿಷ್ ಆರ್ಮಿ ಜಸ್ಟ್ 200 ಪೀಪಲ್, ಕೇವಲ ಒಂದು ಸಣ್ಣ ಆರ್ಮಿ ಬಂದು ಈ ಇಂಕಾ ಸಿವಿಲೈಸೇಷನನ್ನು ಡಿಫೀಟ್ ಮಾಡುತ್ತೆ. ಎಸ್ಪೆಷಲಿ ಇಂಕಾ ಸಿವಿಲೈಸೇಷನಲ್ಲಿ ನಾವು ಬೇರೆ ಯಾವುದರಲ್ಲಿ ಅವರ ಇಂಟೆಲಿಜೆನ್ಸಿ ನೋಡಲಿಲ್ಲ ಅಂದರೂ ಅಡ್ಮಿನಿಸ್ಟ್ರೇಷನಲ್ಲಿ ಇಂಕಾ ಸಿವಿಲೈಸೇಷನ್ ಪೀಪಲ್ ಆರ್ ವೆರಿ ಗುಡ್. ಸೊ ಅವ್ರು ಹೇಗಿದ್ರು ಅಂದರೆ ತಮ್ಮ ಆಡಳಿತವನ್ನು ನೀಟಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಆಫೀಸರ್ಸ್ ಅಂತ ಒಂದು ಗ್ರೂಪು, ಅಡ್ಮಿನಿಸ್ಟ್ರೇಟರ್ ಆಫೀಸರ್ಸ್ ಅಂತ ಒಂದು ಗ್ರೂಪ್, ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಡ್ವೈಸರಿ ಕಮಿಟಿ, ಈ ರೀತಿ ರಾಜನಿಗೆ ಅಥವಾ ಲೀಡರ್ಗೆ ಬೇಕಾಗುವಂತಹ ಹೆಲ್ಪ್ ಮಾಡೋದಕ್ಕೆ ಒಂದಷ್ಟು ಆಫೀಸರ್ಸನ್ನು ಅಪಾಯಿಂಟ್ ಮಾಡ್ಕೊಂಡಿದ್ರು. ನೋಡಿ, ಎಸ್ಪೆಷಲಿ ದೇ ಆರ್ ವೆರಿ ಎಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ದೇರ್ ಎಂಪೈರ್ ಹ್ಯಾಡ್ ಬೀನ್ ಡಿವೈಡ್ ಇನ್ ಟು 4 prominences, chiefs. They are looked after the prominences. Above them was the king, officials and the priest can be seen. Officials ಇರ್ತಾ ಇದ್ರು, ಚೀಫ್ಸ್ ಇರ್ತಾ ಇದ್ರು, ಕಿಂಗ್ ಇರ್ತಾ ಇದ್ದ, ಆ್ಯಂಡ್ ಪ್ರಿಸ್ಟ್. ತಮ್ಮ ಅಡ್ಮಿನಿಸ್ಟ್ರೇಷನನ್ನು ಡಿವೈಡ್ ಮಾಡಿಕೊಂಡು ನೀಟಾಗಿ ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಾಯಿದ್ರು. ಆ್ಯಂಡ್ ದ ಲ್ಯಾಂಡ್ ವಾಸ್ ಡಿವೈಡೆಡ್ ಇನ್ ಟು 3 parts. One part was reserved for the families and the other parts were meant for the sun god and the king respectively. ಪ್ರತಿಯೊಬ್ಬರದ್ದು ಸಹ ಭೂಮಿಯನ್ನು 3 ಭಾಗ ಮಾಡಬೇಕಿತ್ತು. ಅಂದರೆ ಈಗ ನನ್ನ ಹತ್ರ ಒಂದು 10 ಎಕರೆ ಇದೆ ಅಂದರೆ 3 acres ಡಿವೈಡ್ ಮಾಡಬೇಕು. ಒಂದು ಪಾರ್ಟು ನನಗೋಸ್ಕರ ನಾನು ಇಟ್ಕೋಬೇಕಿತ್ತು, ಇನ್ನೊಂದನ್ನು ದೇವರಿಗೆ ಬಿಡಬೇಕಿತ್ತು. ಅಂದರೆ ಅದರಲ್ಲಿ ಬಂದಿರುವಂತಹ ಬೆಳೆಯನ್ನು ಟೆಂಪಲ್ಸ್ಗಳಿಗೆ ಡೊನೇಟ್ ಮಾಡಬೇಕಿತ್ತು, ಇನ್ನೊಂದು ಪಾರ್ಟು ರಾಜನಿಗೆ ಬಿಡಬೇಕಿತ್ತು. ಸೊ ಅದರಲ್ಲಿ ಬಂದಿರುವಂಥ ಬೆಳೆಯನ್ನು ಆ್ಯಸ್ ಎ ಟ್ಯಾಕ್ಸ್ ಆಗಿ ರಾಜನಿಗೆ ಕಟ್ಟಬೇಕಿತ್ತು. ಆ್ಯಂಡ್ ದ ಆಫೀಸರ್ಸ್ ವರ್ ಅಪಾಯಿಂಟೆಡ್ ಟು ಟೇಕ್ ದ ಮೆಷರ್ಸ್. ಅಂದರೆ ಎಷ್ಟು ಬೆಳೀತಾ ಇದ್ದಾರೆ, ನಿಜವಾಗ್ಲೂ ಅವರು ಬೆಳೆದಿರೋದನ್ನೆಲ್ಲ ರಾಜನಿಗೆ ಕೊಡ್ತಿದ್ದಾರೋ ಇಲ್ವೋ ಅಂಥೇಳಿ ನೋಡೋದಕ್ಕೆ ಆಫೀಸರ್ಸ್ನ ಸಹ ಅಪಾಯಿಂಟ್ ಮಾಡಿದರು. ಈವನ್ ಸಿ ದೇ ಆರ್ ಎವ್ರಿ ಇಯರ್ ದ ಇನ್ಸ್ಪೆಕ್ಟರ್ಸ್ ವುಡ್ ವಿಸಿಟ್ ದ ವಿಲೇಜ್ ಟು ಎನೋಮರೇಟ್ ಪೀಪಲ್ ಎವ್ರಿ ವಿಲೇಜ್ ಆ್ಯಂಡ್ ಕೆಪ್ಟ್ ದ ಅಕೌಂಟ್ ಆಫ್ ಫುಡ್ ಆ್ಯಂಡ್ ಎನಿಮಲ್ಸ್. ನಿಜವಾಗ್ಲೂ ಇವ್ರು ಬೆಳೆದಿರೋದನ್ನು ರಾಜನಿಗೆ ಕೊಡ್ತಾ ಇದ್ದಾರೆ ಅಥವಾ ಮೋಸ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ದ ಇನ್ಸ್ಪೆಕ್ಟರ್ಸ್ ವರ್ ಅಪಾಯಿಂಟೆಡ್, ಆಫೀಸರ್ಸ್ ವರ್ ಅಪಾಯಿಂಟೆಡ್. ಹೋಗಿ ಅವ್ರು ನೋಡ್ತಾ ಇದ್ರು, ಈ ವ್ಯಕ್ತಿ ಎಷ್ಟು ಚೀಲ ಬೆಳೆದಿದ್ದಾನೆ, ಎಷ್ಟು ಚೀಲ ರಾಜನಿಗೆ ಕೊಟ್ಟ, ಎಷ್ಟು ಚೀಲ ಅವನು ಇಟ್ಕೊಂಡ, ಏನಾದರೂ ಮೋಸ ಮಾಡ್ತಿದ್ದಾನೆ, ಎಲ್ಲವನ್ನೂ ಸಹ ಅವರು ಅಬ್ಸರ್ವ್ ಮಾಡ್ತಾಯಿದ್ರು. See, and systematic planning was possible due to the good communication facilities. The state had many narrow roads and 2 main roads. People were appointed to stand on the roads for passing on information speedily.
ನೋಡಿ ಹೀಗೆ ನಮ್ಮಲ್ಲಿರೋ ಹಾಗೆ ಮೊಬೈಲ್ಸ್ ಇರ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಜನ ಅಲ್ಲಿ ಒಬ್ಬರು ನಿಂತ್ಕೊಂಡು ಕೂಗ್ತಾಯಿದ್ರು, ಅವ್ನು ಕೇಳಿಸಿದ್ರೆ ಅವ್ನು ಫಾರ್ವರ್ಡ್ ಮಾಡ್ತಾಯಿದ್ದ. ಹೀಗೆ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡಬೇಕು ಅಂದರೆ ಥ್ರೂ ಮನುಷ್ಯರಿಂದನೇ ಅವರು ಇನ್ಫಾರ್ಮೇಷನನ್ನು ಕಳಿಸ್ತಾಯಿದ್ರು. ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ರಾಜನಿಂದ ಇನ್ಯಾರಿಗೂ ಏನಾದರೂ ಇನ್ಫಾರ್ಮೇಷನ್ ಕಳಿಸ್ಬೇಕಂದ್ರೆ ವೆಲ್ ಪ್ಲ್ಯಾನ್ಡ್ ಆಗಿ ಇರ್ತಾಯಿತ್ತು. ಆ್ಯಂಡ್ ದೇರ್ ಆರ್ಕಿಟೆಕ್ಚರ್ ಈಸ್ ಸ್ಪ್ರೆಡ್ ಥ್ರೂ ಔಟ್ ದ ಎಂಪೈರ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಆರ್ ಇನ್ ಪೆರುನಲ್ಲಿ ನೀವು ಇವತ್ತಿಗೂ ವಿಸಿಟ್ ಮಾಡಿದ್ರು ಸಹ ಪೆರು ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ನಾವು ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ವರ್ಕನ್ನಲ್ಲಿ ನೋಡಬಹುದು. ಆ್ಯಂಡ್ ಎಸ್ಪೆಷಲಿ ದ ಫೋರ್ಟ್ ಬಿಲ್ಟ್ ಬೈ ಟುಪ್ಯಾಕ್ ಈಸ್ ಆಲ್ಸೋ ಹಿಯರ್ ಆ್ಯಂಡ್ ದ ಪ್ಯಾಲೇಸಸ್ ಆನ್ ದ ಐಲ್ಯಾಂಡ್ಸ್ ಇನ್ ದ ಲೇಕ್ ಟೆಟಿಕೋ ಆ್ಯಂಡ್ ದ ಮೂನ್ ಟೆಂಪಲ್ಸ್ ಆರ್ ಟೂ ಫೇಮಸ್ ಬಿಲ್ಡಿಂಗ್ಸ್ ಆಫ್ ಇನ್ಕಾಸ್. ಏನು ಕಿಂಗ್ ಟುಪ್ಯಾಕ್ ಇದ್ದ ಅವನು ಕನ್ಸ್ಟ್ರಕ್ಟ್ ಮಾಡಿರೋಂಥ ಫೋರ್ಟ್ ಆಗಿರಬಹುದು ಅಥವಾ ಮೂನ್ ಟೆಂಪಲ್ಸು ಇವತ್ತಿಗೂ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಅಂತ ಹೇಳಿ ಹೇಳ್ಬಹುದು. ಆ್ಯಂಡ್ ದ ಇನ್ಕಾಸ್ ವರ್ ವೆರಿ ಎಕ್ಸ್ಪರ್ಟ್ಸ್ ಇನ್ ಮೇಕಿಂಗ್ ಆಫ್ ಆರ್ನಮೆಂಟ್ಸ್ ಆರ್ ಜುವೆಲ್ಸ್ ಯೂಸಿಂಗ್ ಆಫ್ ಗೋಲ್ಡ್ ಮೆಟಲ್. ದೇ ಆರ್ ಮೇಡ್ ಎ ಬ್ಯೂಟಿಫುಲ್ ಆರ್ನಮೆಂಟ್ಸ್. ಮೈ ಮೇಲೆ ಹಾಕುವಂಥ ಒಡವೆಗಳನ್ನು ತುಂಬ ಚೆನ್ನಾಗಿ ಕರ್ವಿಂಗ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಎಸ್ಪೆಷಲಿ the pictures of sun in the temples, various gold ornaments point to the skillful craftsmen of that people. ಹೇಗೆ ಗೊತ್ತಾಯಿತು ನಮಗೆ ಇಂಕಾ ಸಿವಿಲೈಸೇಷನ್ ಪೀಪಲ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಮೇಕಿಂಗ್ ಜುವೆಲ್ಸ್ ಅಂದರೆ ಆ ಕಾಲದಲ್ಲಿ ಸಿಕ್ಕಂತಹ ದೇವಸ್ಥಾನ. ಈಗ ನಮಗೂ ನೋಡಿ, ನೀವು ಲಕ್ಷ್ಮಿಯನ್ನು ನೋಡಿಬಿಟ್ರೆ ಆ ಲಕ್ಷ್ಮಿ ಮೇಲೆ ಇರುವಂಥ ದೇವರು ಲಕ್ಷ್ಮಿ, ಆಮೇಲೆ ನಿಮ್ಮ ಅಕ್ಕಪಕ್ಕದ ಮನೆ ಲಕ್ಷ್ಮಿ ಎಲ್ಲ ದೇವರು ಲಕ್ಷ್ಮಿ ದೇವರನ್ನು ನೋಡಿದಾಗ ನೀವು ಮೈ ಮೇಲೆಲ್ಲ ಒಡವೆಗಳನ್ನು ಹಾಕ್ಕೊಂಡಿರ್ತೀರ. ಸೊ ಆವಾಗಿನ ಕಾಲದಲ್ಲೇ ಆ ನಾಲೆಡ್ಜ್ ಇತ್ತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಇಂಕಾ ಸಿವಿಲೈಸೇಷನಲ್ಲಿರುವಂಥ ಏನು ಸೂರ್ಯ ಟೆಂಪಲ್ ಏನಿದೆ, ಆ ಸೂರ್ಯನಿಗೆ ಹಾಕಿರುವಂಥ ಒಡವೆಗಳು, ಕಿರೀಟ ಅದು ನೋಡಿ ಸೊ ಅವ್ರಿಗೆ ಮೇಕಿಂಗ್ ಆಫ್ ಜುವೆಲ್ಸ್ ಆ ನಾಲೆಡ್ಜ್ ಗೊತ್ತಿತ್ತು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ದ ಸನ್ ಗಾಡ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೈಟ್. ಸೂರ್ಯನನ್ನು ಅತಿ ಹೆಚ್ಚಾಗಿ ಅವರು ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ದೇ ಬಿಲೀವ್ಡ್ ದಟ್ ಗಾಡ್ ವೀರಕೋಚ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಕ್ರಿಯೇಷನ್. ವೀರಕೋಚನ ಅಂತ ದೇವರಿದೆ, ಅದು ಎಲ್ಲ ಕ್ರಿಯೇಷನ್ಗಳಿಗೆ ಅದೇ ಮೂಲ ಕಾರಣ. ಆ್ಯಂಡ್ ಅಕಾರ್ಡಿಂಗ್ ಟು ದೆಮ್ ದ ಸನ್ ಗಾಡ್ ವಾಸ್ ಲಿಂಕ್ಡ್ ಬಿಟ್ವೀನ್ ದ ಪೀಪಲ್ ಆ್ಯಂಡ್ ದ ಗಾಡ್ ವೀರಕೋಚ. ಸೊ ಸನ್ ಗಾಡ್ ಏನಿದ್ದಾನೆ ಮಧ್ಯದಲ್ಲಿದ್ದಾನೆ, ಈ ಕಡೆ ಕಾಮನ್ ಪೀಪಲ್ ಇದ್ದಾರೆ, ಈ ಕಡೆ ವೀರ ಇದ್ದಾನೆ. ಆ ವೀರಕೋಚ ಮತ್ತು ಇದು ಕಾಮನ್ ಪೀಪಲ್ ಮಧ್ಯೆ ಸೂರ್ಯ ನಿಂತಿದ್ದಾನೆ. ನಾವು ಸೂರ್ಯನನ್ನು ಬೇಡ್ಕೊಂಡ್ರೆ ಅದು ದೇವರಿಗೆ ಮುಟ್ಟುತ್ತೆ ಅಂಥೇಳಿ ಅವರ ಇಂಕಾ ಸಿವಿಲೈಸೇಷನ್ನವರ ಬಿಲೀವ್ ಆಗಿತ್ತು. ಆ್ಯಂಡ್ ದಿಸ್ ವಾಸ್ ದ ರೀಸನ್ ದಟ್ ದೇರ್ ವಾಸ್ ಎ ಸನ್ ಟೆಂಪಲ್ ಇನ್ ಆಲ್ ದ ಸೆಂಟರ್ಸ್ ಆಫ್ ದಟ್ ಸಿವಿಲೈಸೇಷನ್. ಪ್ರತಿಯೊಂದು ಊರುಗಳಲ್ಲೂ ಸಹ ಸೂರ್ಯನ ಟೆಂಪಲ್ಗಳನ್ನು ನಾವು ನೋಡ್ಬೋದು. ಸೊ ಭಾರತದಲ್ಲೂ ಒಂದೇ ಒಂದು ಸೂರ್ಯ ಟೆಂಪಲ್ ಇದೆ, ದಟ್ ಈಸ್ ಇನ್ ಕೊನಾರ್ಕ್. ಆ್ಯಂಡ್ ದೇ ವರ್ಷಿಪ್ಡ್ ಆಬ್ಜೆಕ್ಟ್ಸ್ ಆಫ್ ನೇಚರ್ಸ್ ಲೈಕ್ ಮೂನ್, ಸ್ಟಾರ್ಸ್ ಆ್ಯಂಡ್ ಲೈಟಿಂಗ್ಸ್. ಈವನ್ ಅದರ್ ನೇಚರ್ ಗಾಡ್ಸ್ ಏನಿದ್ದಾವೆ, ಮೂನ್ ಆಗಿರ್ಬೋದು ಅಥವಾ ಸ್ಟಾರ್ಸ್ ಆಗಿರ್ಬೋದು, ಲೈಟ್ ಬೆಳಕು ಎಲ್ಲವನ್ನು ಸಹ ಅವರು ಪೂಜೆ ಮಾಡ್ತಾಯಿದ್ರು. ಓಕೆ, ಸೊ ಟೇಕ್ ದ ಪಾಯಿಂಟ್ಸ್, ಮೇಕ್ ಎ ನೋಟ್ ಆ್ಯಂಡ್ ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ find the question answers. I will send the notes in tomorrow classes. Okay, thank you.